ಹಲೋ ಎಲ್ಲರೂ ಹೇಗಿದ್ದೀರಾ? ನೋಡಿ ನಮಗೆ ನೀರು ಬಂದಿರುವಂಥದ್ದು ಈ ಥರ ನೀರು ಬರ್ತಾ ಇದೆ. ಅದಕ್ಕೋಸ್ಕರ ನೀರು ಪ್ಯೂರಿಫೈಯಿಂಗ್ಗೋಸ್ಕರ ನಾನು ಇದಕ್ಕೊಂದು ಪೌಡ್ರ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಹರ್ಬ್ಸ್ ಇರುವುದರಿಂದ ಇದು ಚೆನ್ನಾಗಿ ರೆಡ್ಡಿಶ್ ಕಲರ್ ಆಗುತ್ತೆ, ಕುಡಿಲಿಕ್ಕೂ ಚೆನ್ನಾಗಾಗುತ್ತೆ. ಹಾಗಾಗಿ ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಬೆಳಿಗ್ಗೆ ಚಪಾತಿ, ಆಲೂಗಡ್ಡೆ ಪಲ್ಯ ಮಾಡಿದೆ. ಹಾಗೆ ಕುಂಬಳಕಾಯಿ ಮಜ್ಜಿಗೆ ಹುಳಿ. ಕುಂಬಳಕಾಯಿ ತುಂಬ ಗಟ್ಟಿ ಇದೆ, ಹಾಗಾಗಿ ಇದರಲ್ಲಿ ಚಾಕುವಲ್ಲಿ ಕಟ್ ಮಾಡೋಕ್ಕೆ ಬರುವುದಿಲ್ಲ. ಹಾಗಾಗಿ ನಾನು ಇದನ್ನು ಮೆಟಕತ್ತಿಯಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಇದರದ್ದೊಂದು ಮಜ್ಜಿಗೆ ಹುಳಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಅರಿಶಿನ ಉಪ್ಪು ಹಾಕಿ ಬೇಯಿಸೋಕ್ಕೆ ಇಟ್ಟೆ. ಒಂದು ವಿಷಲ್ ಬೇಯಿಸಿದೆ ಅಷ್ಟೇ. ಆಮೇಲೆ ಇದಕ್ಕೆ ಮಸಾಲೆ ರೆಡಿ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ, ಕೊಬ್ಬರಿ ಎಣ್ಣೆ ಹಾಕಿರಲಿಲ್ಲ, ಎಣ್ಣೆ, ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿದೆ. ಕಡಲೆಬೇಳೆ, ಜೀರಿಗೆ, ಮೆಂತ್ಯ, ಕಡಲೆಕಾಳು ಚೆನ್ನಾಗಿ ಹುರಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಅಕ್ಕಿ, ಹಾಗೆ ಹುರಿಗಡಲೆ, ಹಾಗೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕಾಯಿನ ಹಾಕಿ ಚೆನ್ನಾಗಿ ಹುರಿದು ಬಿಟ್ಟು ರುಬ್ಬಿ ಇದಕ್ಕೆ ಹಾಕಿದ್ದೀನಿ. ಹಾಗೆ ಇದಕ್ಕೆ ಮೊಸರು, ಒಂದು 1/4 ಲೀಟ್ರ್ ಆಗುವಷ್ಟು ಮೊಸರನ್ನ ಮಜ್ಜಿಗೆ ಮಾಡಿ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಬೆಲ್ಲ, ಇದಿಷ್ಟು ಸೇರಿಸಿದರೆ ರುಚಿಯಾದಂತಹ ಮಜ್ಜಿಗೆ ಹುಳಿ ರೆಡಿಯಾಗುತ್ತೆ. ಇದು ಜಾಸ್ತಿ ಕುದಿಸ್ಕೋಬೇಕಂತಿಲ್ಲ, ಸ್ವಲ್ಪ ಕುದಿ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿದರೆ ಆಗೋಯಿತು. ಹಾಗೆ ನಮ್ಮದು ಗಾರ್ಡನಿಂಗ್ ನೋಡಿ ಹೇಗೆ ಎಷ್ಟು ಗಲೀಜಾಗಿತ್ತು ಮಳೆಗೆ ಅಂತೇಳಿ. ಹಾಗೆ ಅದರಲ್ಲಿ 2 ಪಪ್ಪಾಯಿ ಗಿಡಗಳಿತ್ತು, ಅದನ್ನೆಲ್ಲ ಬೆಳಿಗ್ಗೆ ಹಸ್ಬೆಂಡ್ ತೆಗೆದ್ರು. ಇದು ತುಂಬ ಗಲೀಜಾಗಿತ್ತು. ಹಾಗಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ. ಹಾಗಾಗಿ ನೋಡಿ ಈ ಥರ ಕ್ಲೀನ್ ಮಾಡಿ ಈಗ ಈ ಥರ ಜೋಡಿಸಿ ಇಟ್ಟಿರುವಂಥದ್ದು. ಇದಿಷ್ಟು ಆಗೋದ್ರೊಳಗೆ ಸಾಯಂಕಾಲ ಆಗೋಯಿತು. ಹಾಗೆ ಸಾಯಂಕಾಲಕ್ಕೆ ಏನಾದರೂ ಬಿಸಿ ಬಿಸಿ ಮಾಡಿ ತಿನ್ನೋಣ ಅಂತ ಅನಿಸ್ತು. ಮಳೆ ಬರ್ತಾಯಿತ್ತು, ಅದಕ್ಕೋಸ್ಕರನೇ ಮೋಮೋಸ್ ಮಾಡಿದ್ದೆ, ಪನ್ನೀರ್ ಮೋಮೋಸು. ಸ್ವಲ್ಪ ಒಡೆದೋಗಿದೆ,